ಟೈಮ್ ಅಂತೂ 6 ಆಗ್ಯದ್ರಿ. ನೀರು ಕಸಗತ್ತಿದ. ನಮ್ಮ ಗೋಡು ಅಂತೂ ಹೋಗ್ಯಾನ ಟ್ಯೂಷನ್ಕ. ಎಲ್ಲರೂ ಆರಾಮಿದ್ರಿ. ನಾವು ಟೈಮ್ ಅಂತ 7 ಆಗ್ಯದ. ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ನಾನು. ಎಲ್ಲ ಕೆಲಸ ಅಂತೂ ಆಗ್ಯಾದ್ರಿ ಎಲ್ಲರದು. ಈಗ ಚಾದ ಮಾಡ್ಬೇಕು ಒಂದು ಸ್ವಲ್ಪ ಅಡುಗೆ ಮಾಡ್ಬೇಕ್ರಿ. ಅಡುಗೆ ಅಂತೇನು ಮಾಡಲಿ, ಇವತ್ತು ಸಂತಿ ಬೇರೆ ಐತ್ರಿ ಊರಾಗ. ಆದ್ರೆ ಸಂತಿಗೆ ಹೋಗ್ಬೇಕಿನ ಒಂದು ಸ್ವಲ್ಪ ಕಿರಾಣಿ ಸಂತಿ. ನಮ್ಮ ಧಾನು ಬಂದಲ್ರಿ. ಧಾನುಗ ಬಟ್ಟೆ ಅದೆಲ್ಲ ತರದಿತ್ತು ಇವತ್ತು. ಅಂದ್ರೆ ಡೈಲಿ ಉಡ್ಲಕ್ಕೆ ಹಿಂಗೆ ಇದ್ರ ಬಟ್ಟೆ ಏನು ಗ್ರ್ಯಾಂಡ್ ಬಟ್ಟೆ ಏನಿಲ್ಲ. ಇಲ್ಲಿ ಗ್ರ್ಯಾಂಡ್ ಬಟ್ಟೆ ಅಂತ ಅಷ್ಟು ಚಂದ ಬರಲ್ರಿ ಸಂತ್ಯಾಗ. ಚಲೋ ಬಟ್ಟೆ ತರಬೇಕಾದ್ರೆ ಅಂಗಡಿಗೆ ಮತ್ತು ಅಫ್ಜಲ್ಪುರ ಹೋಗಬೇಕು. ಅದೇನು ಈಗ ತರಲ್ಲ, ಆಕಿ ಊರಿಗೆ ಹೋಗೋ ಟೈಮಿಗೆ ತರಬೇಕು. ಡೈಲಿ ಉಡ್ಲಕ್ಕೆ ಅಂತೇಳಿ ಕೇಸಿಂದ ತರಬೇಕಲ್ಲತ್ತೀನಿ ರೀ ಇವತ್ತು ಸಂತ್ಯಾಗ. ಇವತ್ತು ಸಂತಿಗಂತೂ ಎಲ್ಲ ಅಡುಗೆ ಆದಮೇಲೆ ಹೋಗ್ಬೇಕಲ್ಲತ್ತೀನಿ ರೀ. ಅಡುಗೆ ಮಾಡಬೇಕು. ರೊಟ್ಟಿ ಒಂದು ಸ್ವಲ್ಪ ಎದ್ರದಾರೆ ಸಾಂಬಾರು ಮಾಡ್ಬೇಕಲ್ಲತ್ತೀನಿ ರೀ. ಶೇಂಗಾದಾರೆ ಎದ್ರದಾರೆ ಸಾಂಬಾರು ಮಾಡಬೇಕು. ಅಡುಗೆ ಮನೆಗೆ ಕುಂತಿದ್ದೆಲ್ಲ ಅವ್ರನ್ನು ಗೌಡು ಅಂತೂ ಟ್ಯೂಷನ್ ಹೋಗ್ಯಾನ್ರಿ. ಮುಂಜಾತ ಸ್ವಲ್ಪ ರಾತ್ರಿ ಮಳೆ ಬಂದಿತ್ತಲ್ರಿ, ಅದಕ್ಕಾಗಿ ದೌಡ್ ಹೋದ್ರು ಹೊಲಕ್ಕೆ. ಹೋಗಿ ಮತ್ತೆ ಬರ್ತಾರ್ರಿ ಬುತ್ತಿ ಒಯ್ಲಿಕ್ಕಂತೂ. ನಾನು ಹೊಲಕ್ಕೇನು ಹೋಗಲ್ರಿ, ಯಾಕಂದ್ರೆ ಹೊಲ ಎಲ್ಲ ಭಾಳ ಹಸಿವರಿ. ಏನು ಕೆಲಸನೇ ಮಾಡಕ್ಕೆ ಬರಲ್ಲ, ಓಡಾಡಕ್ಕೆ ಬರಲ್ಲ. ಹೊಲ್ದಾಗ ಚವ ಹಿಡ್ದಪ್ಲೇಗೆ ಹೊಲಗಳು. ಆ ಸಲಕ್ಕಿಗೆ ಇನ್ನೊಂದು 2 ದಿನ ಹೋಗಲ್ಲ. ಸ್ವಲ್ಪ ಗಾಳಿ ಬಿಸಿಲು ಬಿತ್ತಂದ್ರೆ ನೋಡೋಣ. ಮತ್ತು ಇನ್ನೊಂದಿಷ್ಟು ಹೊಲ್ದಾಗ ಏನೀಗ ಅಂತ ಪರಿ ಏನು ದಂಧೆ ಇಲ್ರಿ. ಆದ್ರೆ ಒಂದಿಷ್ಟು ಕಟ್ಗೆ ಬೆಳೆಯವ್ರಿ. ಹತ್ತಿ ಕಟ್ಗೆ ಅಂತೂ ಬೆಳೆದಿದ್ದೆವು. ಇವು ತೊಗರಿ ಗುಣಕ್ಕಿರ್ತಾವಲ್ರಿ, ಅವು ಬೆಳೆಯವ. ಅವಿಷ್ಟು ಬೆಳೆದೇವು ಅಂದ್ರೆ ಆಯ್ತು. ಇನ್ನೇನು ದಂಧೆ ಇಲ್ಲ ಅಷ್ಟು ಹೊಲ್ದಾಗ. ಮತ್ತೇನು ಬಿತ್ತಕ್ಕರನೇ ದಂಧೆ. ಅಡುಗೆ ಮಾಡ್ಬೇಕ್ರಿ ಈಗ. ಫಸ್ಟ್ ಒಂದು ಸ್ವಲ್ಪ ಏನ್ರಿ ಪಲ್ಯ ಮಾಡ್ತಿದ್ದಿಂದ ಒಂದಿಷ್ಟು ರೊಟ್ಟಿ ಮಾಡಿ ದೌಡ್ ಹೋಗ್ಬೇಕಲ್ಲತ್ತಿದವ್ರಿ ಸಂತಿಗೆ ಇವತ್ತು. ನಮ್ಮ ದಾನುನ ಎದಕ್ಕೆ ಬರ್ತೀನಿ ನಮ್ಮ ದಾನು ಒಂದು ಸ್ವಲ್ಪ ಒಲಿಪುಟ್ಟು ಮಾಡಿದಳ್ರಿ. ಮತ್ತು ಆರ್ಯದ ಒಂದಿಷ್ಟು ಒಲಿಪುಟ್ಟು ಮಾಡಿ ಕೆಸಿಂದ ಏನ್ರಿ ಪಲ್ಯ ಮಾಡ್ತೀನಿ ಈಗ. ಸಾಂಬಾರು ಮಾಡ್ಲತ್ತೀನಿ ರೀ ಈಗ. ಸಾಂಬಾರಂತೂ ಶೇಂಗಾ ಸಾರು ಮಾಡ್ಬೇಕಂತ ಅಲ್ಲಗತ್ತೀನಿ. ಯಾಕಂದ್ರೆ ಬ್ಯಾಳಿದೆ ಮಾಡ್ಬೇಕಂದಿದ್ದ. ಆದ್ರೆ ಬ್ಯಾಳಿದು ಬೇಡ ಅಂದಳು ನಮ್ಮ ದಾನು. ಶೇಂಗಾ ಸಾರು ಮಾಡಂದಳು. ಆ ಸಲಕ್ಕಾಗಿ ಶೇಂಗಾದ ಸಾಂಬಾರು ಮಾಡಕತ್ತೀನಿ ರೀ ಈಗ. ಇನ್ನು ಈಗ ಪಾಣಿ ಹೊಡೆದಿಲ್ಲ, ಪಾಣಿ ಹೊಡಿಬೇಕು. ರೊಟ್ಟಿ ಮಾಡ್ಬೇಕ್ರಿ ಈಗ. ರೊಟ್ಟಿ ಅಂತೂ ಭಾಳಷ್ಟು ಏನು ಮಾಡೋಂಗಿಲ್ಲ ರೀ. ಯಾಕಂದ್ರೆ ಈಗ ಮಳೆಗಾಲ ದಿನಕ್ಕಂತೂ ಜಾಸ್ತಿ ರೊಟ್ಟಿ ಬಡ್ದಿಟ್ರಂತೂ ಸಂಜೆಗಳಕ್ಕಂತೂ ಅಷ್ಟೊಂದು ಚಂದ ಆಗಂಗಿಲ್ಲ. ಅವು ಮುಂಜಾನೆ ಮಾಡೇವು. ಆ ಸಲಕ್ಕಾಗಿ ಮತ್ತು ಸಂಜೆಗೆ ಏನರೇ ಬಿಸಿದು ಮಾಡಿದ್ರೈತೆ ಅಂತೇಳಿ ಕೇಸಿಂದ ರೊಟ್ಟಿ ಭೀ ಥೊಡೆನೇ ಮಾಡ್ಬೇಕ್ರಿ ಈಗ. ಒಂದಿಷ್ಟು ಶೇಂಗಾದ ಕಾಳು ಹುರ್ಕೊಂಡೇನಿ ರೀ. ಅದಕ್ಕಾಗಿ ಹುರ್ಕೊಂಡು ಸ್ವಲ್ಪ ಆರತಕ ಅಂತೇಳಿ ಸಾಂಬಾರು ಪಾಣಿ ಕೊಡ್ಲಾಗತ್ತಿದ್ದ. ಸಂತಿಗಂತೂ ಹೋಗೋದಲ್ರಿ ಇವತ್ತು. ನಾ ಸಂತಿಗೆ ಹೊಲಕ್ಕೆ ಲೇಟ್ ಆಗ್ತದ. ನಮ್ಮ ದಾನು ಅಂತೂ ಬಟ್ಟೆ ಒಗಿಲತ್ತೀಳ್ರಿ. ನಮ್ಮ ದಾನು ಬಂದ ಹಿಡ್ದಂತೂ ಒಂದು ಅರ್ಧ ದಂಧೆ ಬಿಡಿಸಿಬಿಟ್ಟಾಡ್ರಿ ನನಗೆ. ಅಂದ್ರೆ ಮೇಲಿಂದ ಎಲ್ಲ ದಂಧೆ ಬಿಡಿಸಿಬಿಟ್ಟಾಳ. ಅಡುಗೆ ಅಂತೂ ಜಾಸ್ತಿ ಏನು ಬರೋಂಗಿಲ್ಲ ರೀ ಆಕಿಗೆ. ಇವತ್ತೇ ನಾ ರೊಟ್ಟಿ ಮಾಡ್ತೀನಿ ಅಂದಾಳ ಒಂದೆರಡು. ಅದಕ್ಕೆ ಲಾಸ್ಟಿಗೆ ರೊಟ್ಟಿ ಮಾಡೋ ಟೈಮಿಗೆ ಲಾಸ್ಟಿಗೆ ಬಿಡ್ಬೇಕಂತಂದಿದ್ದ. ಆದ್ರೆ ಹಿಂಗೆ ಅನ್ನ ಸಾಂಬಾರು ಎಲ್ಲ
ಮಾಡತ್ತೀನಿ ಈಗ. ಪಲ್ಯ ಅದೆಲ್ಲ ಮಾಡೀನಿ. ನಮ್ಮ ದಾನು ಇಟ್ಟು ಬಟ್ಟೆ ಒಗಿತಾಳ. ಹೋಗ್ಬೇಕ್ರಿ ನಾ ಸಂತಿಗೆ. ಇದಿಷ್ಟು ರೊಟ್ಟಿ ಮಾಡ್ಬೇಕು. ರೊಟ್ಟಿ ಮಾಡಿ ಒಂದು ಸ್ವಲ್ಪ ಇದ್ರ ಮೇಲೆ ಅನ್ನ ಮಾಡಬೇಕು. ಬಂದಿಲ್ಲ ನಾನು ಬಟ್ಟೆ ಅದು ಇನ್ನ ಎರಡು ನಮ್ಮ ದಾನು ರೊಟ್ಟಿ ಮಾಡಕತ್ತಾಳ್ರಿ ಇವತ್ತು. ನಾ ಅದಿಷ್ಟು ರೊಟ್ಟಿ ಮಾಡೀನಿ. ಇನ್ನೊಂದು ಎರಡು ಇದ್ದು ಅದಕ್ಕೆ ನಾ ಮಾಡ್ತೀನಿ ಅಂತ ಹೇಳಿ ಕಿಸಿಂದ ಆಕಿನೇ ಮಾಡಕತ್ತಾಳ. ಅಂದ್ರೆ ರೊಟ್ಟಿ ನಾ ಬರಲ್ರಿ ಆಕಿಗೆ. ಸುಮ್ಮ ಅಷ್ಟೇ ಲಾಸ್ಟಿಗೆ ಒಂದು 2-3 ಮಾಡ್ತಾಳೆ. ಏ ಜಟ್ಟು ಸಾಲಿಗೆ ಒಂದಕ್ಕದ ಹೌದು ಪಾಪ್ಯ ನಿಮಗೆ ಹೇಳ್ಯಾರ. ಸೊಕಸ್ ಬಿಡಿ ಕಟ್ಟಿಗೆ ಹೊತ್ತಲ್ಯಾಗ ಇಲ್ಲಿ ನೋಡ್ದಾನು ಹಾಕು ಹಾಕಿ ಮುಂದಿನ ಹಂಗೆ ಹಾಕಬೇಕು. ಒಂದು ಕೈಲಿ ರೊಟ್ಟಿ ಉಗಿಬಾರ್ದು. ಚಂದ ಹೇಳಲ್ಲ ರೊಟ್ಟಿ ಒಂದು ಕೈಲಿ ಹಾಕಿದ್ರೆ. 2 ಕೈಲಿ ಹಾಕಿದ್ರೆ ಮೆತ್ತಗೆ ನುಣ್ಣಗೆ ಆಗ್ತದೆ ರೊಟ್ಟಿ. ಕಲಿ ಬೀಳ್ತಾವಲ್ಲ. ಒಂದು ಕೈಲಿ ಒಗ್ದ್ರೆ ರೊಟ್ಟಿ ಕರ್ಕರ ಕಾಣಿಸ್ತಾವಲ್ಲ. ಹಾಂ ಒಂದು ಕೈಲಿ ರೊಟ್ಟಿ ಉಗಿಬಾರ್ದು ಯಾವಾಗ ಭೀ. ಹೇಗಿದ್ರಿ ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೇವ್ರಿ. ಇವತ್ತು ಟ್ಯೂಷನ್ಗೆ ಹೋಗಿ ಬಂದೇನ್ರಿ. ಊಟ ಅಂತೂ ಆಗಿಲ್ರಿ ನಾ ರೀ. ಮಮ್ಮಿ ಅಂತೂ ಅಡುಗೆ ಮಾಡಕತ್ತೀರಿ. ಈಗ ನಮ್ಮ ಅಕ್ಕ ಮಾಡತ್ತೇಳ್ರಿ ಅಡುಗೆ ರೀ. ಈಗ ನಮ್ಮ ತಮ್ಮ ಓದ್ತಾನೆ ರೀ ಟ್ಯೂಷನ್ಗೆ. 1ಕ್ಕೆ 3ಕ್ಕೆ ಬರ್ತಾನೆ. ಜನ ಬಂದಾಳ್ರಿ. ಇನ್ನು ಹೀಗೆ ಬಂದಳು. ಅವ್ರ ಬಾಬಾ ಭೀ ಬಿಟ್ಟು ಹೋದ್ರು ಅವ್ರ ಬಾಬಾ. ಹಲೋ 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 ಊಟ ಮಾಡಕ್ಕೆ ಬಾ. ಇಲ್ಲಿ ನಮ್ಮ ದಾನು ಚಪಾತಿ ಮಾಡಕತ್ತಾಳ್ರಿ ಈಗ. ಮಾಡಿದ್ರೆ ಬಾ. ಓ ಚೆನ್ನಾಗಿ ಭೀ ಭಾರಿ ಮಾಡ್ತಾಳ. ಟೈಮ 4 ಆಗ್ಯದ್ರಿ. ಈಗ ನಮ್ಮ ಚೆನ್ನಮ್ಮ ಬಂದಾಳ್ರಿ ಇವತ್ತ.
ಸಾರಿ ಚಲೋ ತಾವಲ್ರಿ 1 ತಾರೀಕಿಗೆ ಅದಕ್ಕೆ ಅವ್ರ ಪಪ್ಪ ಬಿಟ್ಟು ಹೋಗ್ಯಾರನೇ ಈಗ ಬಾ 2ಕ್ಕೆ ಬಂದಿರಿ ಬಂದು ತಂದು ಬಿಟ್ಟು ಹೋದ್ರು ಅವರು ಮತ್ತೆ ಹೊಳ್ಳಿ ಬರ್ಲಿಕ್ಕೆ ವಾಲಕತ್ತಿಡ್ರಕಿ ಹಾಗೆ ರಂಬಿಸ್ಕೊಂಡು ತೊಗೊಂಬಂದಾರ ಯಾಕಂದ್ರೆ ಸಾಲಿ ಚಾಲು ಆಗ್ತಲ್ರಿ 1 ತಾರೀಕಿಗೆ ಸಾಲಿ ಚಾಲು ಆಗ್ತಾವ ಅಸಲಕ್ಕಾಗಿ ಕರ್ಕೊಂಬಂದಾರಿ ಇವತ್ತು ನಮ್ಮ ಚೆನ್ನಮ್ಮಕ್ಕಂತೂ ಬಂದಾಳ್ರಿ ಬಂದ ನಮ್ಮ ದಾನೂನ್ ಕೂಡ ಬಂಡೆ ತಿಕ್ಲಿತ್ತಾಳ್ರಿ ಈಗ ಮಾಡೊಂದ್ಸಲ ಬಂಡೆ ತಿಕ್ಲಿತ್ತಾಳ್ರಿ ನಮ್ಮ ಚೆನ್ನು ಅಂತೂ ಅಂದ್ರೆ ನಮ್ಮ ದಾನು ತಿಕ್ಲಿತ್ತಾಳ್ರಿ ಆಕಿ ಅದ್ರಾಗ ಇಡಬೇಡದು ನಮ್ಮ ಚೆನ್ನಮ್ಮ ದಂದಿಗೆ ದಾನಮ್ಮಗೆ ಮನೇಲಿ ನೋಡು ಎಷ್ಟು ಫಾಸ್ಟ್ ಮಾಡ್ತಾವಿಲ್ಲ ಸಂಜೆಗೆ ಅಡುಗೆ ಅಂತೂ ಏನೂ ಮಾಡಲ್ರಿ ಯಾಕಂದ್ರೆ ಮಧ್ಯಾಹ್ನದಾಗ ಚಪಾತಿ ಮಾಡಿದ್ದ ಅದಕ್ಕೆ ಚಪಾತಿ ಭಾಳ ಅವ ಈಗೇನು ಸಂಜೆಗೆ ಅಡುಗೆ ಮಾಡೋದಿಲ್ಲ ಮಾಡಂತೂ ಮತ್ತೆ ತೆಗೆದ್ರಿ ಈಗ ಮಾಡಿ ನೋಡ್ರಿ ಎಷ್ಟು ಕತ್ತಲು ಬಂದು ಮಳೆ ಏನು ಬಂದ್ರೆ ಬರ್ತದೆ ಮಾಡ್ತದ ನೀನು ಬಟ್ಟೆ ಯಾರಕ್ಕಿದೆ ಚೆನ್ನಮ್ಮ ಯಾರಕ್ಕಿದೆ ನೋಡು ಒಳಗಿರ್ತಾನೆ ಟೈಮ್ ಅಂತೂ ಈಗ 5 ಆಗ್ಯದ್ರಿ ಸ್ವಲ್ಪ ಕಸದು ಹೊಳಿತಿದ್ದ ಇದೆಲ್ಲ ಫ್ಯಾನ್ ಅದು ತಂದು ಹೊರಗಿಟ್ಟಿದೆ ರೀ ಇವತ್ತಂತೂ ಬೀಗರು ಬಂದಿರಲ್ರಿ ಮನೆಗೆ ಅಂದ್ರೆ ನಮ್ಮ ಚೆನ್ನಮ್ಮಗಳು ಬಾಬಾ ಅದು ಬಂದಿದ್ರಿ ಚೆನ್ನಮ್ಮಗೆ ಬಿಡ್ಲಾಕಂತೇಳಿ ಬಂದಿದ್ರು ಅದಕ್ಕಾಗಿ ಮಧ್ಯಾಹ್ನದಾಗ ಫ್ಯಾನ್ ಹಚ್ಚಿದ್ದೆವು ಫ್ಯಾನ್ ಅದೆಲ್ಲ ಹೊರಗೆ ಇತ್ತು ಅದಕ್ಕೆ ತಂದು ಒಳಗಿಲ್ಲತ್ತಿದ್ದ ಅಡುಗೆ ಅದು ಸಂಜೆಗಂತೂ ಎಲ್ಲ ಅದ ರೀ ಅದಕ್ಕಾಗಿ ಏನೂ ಅಡುಗೆನೂ ಮಾಡಿಲ್ಲ ನಾ ಈಗ ಭಾಳ ರೊಟ್ಟಿ ಮತ್ತು ಚಪಾತಿ ಭಾಳ ಐತೆ ಸಲಕ್ಕಾಗಿ ಮುಂಜಾನೆತ್ ಮಾಡಿದ್ವಿ ರೊಟ್ಟಿನೂ ಯಾರೂ ಉಂಡಿದ್ದಿಲ್ಲ ಹಂಗೆ ಇತ್ತು ಮಧ್ಯಾಹ್ನದಾಗ ಮತ್ತಿಷ್ಟು ಚಪಾತಿ ಮಾಡಿದ್ದಲ್ರಿ ಸಲಕ್ಕಾಗಿ ಅಡುಗೆ ತತ್ತಿ ಪಲ್ಯ ಅದು ಮಧ್ಯಾಹ್ನದಾಗ ಮಾಡಿದ್ರಿ ಅದಕ್ಕಾಗಿ ಏನು ಪಲ್ಯ ಭಾಳ ಅದ ಮತ್ತು ಚಪಾತಿ ರೊಟ್ಟಿ ಭಾಳ ಇದ್ದು ಸಂಜೆಗೆ ಅಡುಗೆ ಅಂತೂ ಏನೂ ಮಾಡಿದ್ದಿಲ್ಲ ರೀ ನಾನು ಮಕ್ಕಳದ ಅಂಥೇಳಿ ಕೇಸಿಂದ ಬಿಟ್ಟಿದ್ದೆ ಈಗ ಒಂದು ಸ್ವಲ್ಪ ಎಲ್ಲ ನಮ್ಮ ಜಟ್ಟು ಮನ್ಯಾಗ ಇದ್ನಲ್ರಿ ಇವತ್ತು ಸಾಲಿ ಸುಟ್ಟಿ ಇತ್ತು ರೀ ಇವತ್ತು ಟ್ಯೂಷನ್ ಸುಟ್ಟಿ ಇತ್ತು ಎಲ್ಲ ಎಲಿದೆಲ್ಲ ಇಟ್ಬಿಟ್ಟಿದ್ದ ಮಜಾ ಇತ್ತು ಚಂತಕ ಆಡಿ ಅದಕ್ಕಾಗಿ ಅಷ್ಟು ಎಲ್ಲ ಒಂದು ಸ್ವಲ್ಪ ತೆಗೆದಿಟ್ಟು ನಮ್ಮ ದಾನಮ್ಮ ಮತ್ತು ನಮ್ಮ ಚೆನ್ನಮ್ಮಂತೂ ಪೂರ ಎಲ್ಲ ಕಸ ಹೊಡೆದು ಬಾಂಡಿ ಅದು ಎಲ್ಲ ತೆಕ್ಕಿಟ್ಟಾರ್ರಿ ಈಗ ನನಗೇನು ಕೆಲಸ ಹಚ್ಚಿಲ್ಲ ಅವರು ಸಂಜೆ ಕಡಿದು ಎಲ್ಲ ದವಡನೆ ಮಾಡಿಬಿಟ್ರು ಒಂದು ಸ್ವಲ್ಪ ಮಾಡಾಗಿತ್ತು ರೀ ಇವತ್ತು ನಿನ್ನೆನೇ ಮಳೆ ಬಂದಿತ್ತು ಆದ್ರೂ ಭೀ ಇವತ್ತೇನು ಮಳೆ ಬರಲಿಲ್ಲ ಮಾಡಂತೂ ಆಗಿತ್ತು ಮಧ್ಯಾಹ್ನದಾಗ ಬಕ್ಕಳಾಗಿತ್ತು ಮಾಡ ಆದ್ರೆ ಮಳೆ ಬರಲಿಲ್ಲ ರೀ ಬರ್ತಾನೆ ಅಂದ್ರೆ ಮಳೆ ಬರಲಿಲ್ಲ ಮತ್ತು ಈಗ ಒಂದಿಷ್ಟು ಸಾಂಬಾರದ ಗರಂ ಮಾಡ್ಬೇಕಲ್ಲತ್ತೀನಿ ರೀ ತಣ್ಣಗಾಗಿತ್ತು ಅದಕ್ಕೆ ಗರಂ ಮಾಡ್ದೆ ನಮ್ಮ ಚೆನ್ನಮ್ಮ ಅಂತೂ ಆಟ ಆಡ್ಲಾಗತ್ತಾಳ್ರಿ ಈಗ ಇನ್ನು ಸಾಂಬಾರು ಮತ್ತು ಮುಂಜಾನೆ ಒಂದಿಷ್ಟು ಸಾಂಬಾರು ಮಾಡಿದ್ರಿ ಬೇಳೆ ಸಾಂಬಾರು ಮಾಡಿದ್ದು ಅದನ್ನು ಹಂಗೆ ಕೂತಿತ್ತು ಅದಕ್ಕೆ ಎರಡೂ ಗರಂ ಮಾಡ್ಬೇಕಂತೇಳಿ ಒಲೆ ಮೇಲೆ ಗರಂ ಮಾಡೋಕ್ಕೆ ಇಟ್ಟಿದ್ದ ಇಲ್ಲಂತೂ ನಮ್ಮ ಚೆನ್ನಮ್ಮ ನಮ್ಮ ಜಟ್ಟು ಅಂತೂ ಆಟ ಆಡಕತ್ತಾರಿ ನಮ್ಮ ಜಟ್ಟು ಅಂತೂ ಫುಲ್ ಖುಷಿದಾಗನ ರೀ ಇವತ್ತು ಯಾಕಂದ್ರೆ ನಮ್ಮ ಚೆನ್ನಮ್ಮ ಹೋಗಿ 3 ತಿಂಗಳಾಗಿತ್ತು ರೀ
ಸಾಲಿ ಸುಟ್ಟಿ ಬೀಳಾನ ಹೋಗಿದ್ದೇಳ್ರಿ. ಅದಕ್ಕೆ ಈಗ 3 ತಿಂಗಳಾಯ್ತು ಹೋಗಿ ಇನ್ನೂ ಸಾಲಿ ಸುಟ್ಟಿ ಬೀಳಕ್ಕಿಂತ ಮೊದಲೇ ಹೋಗಿದ್ದಳು. ಈಗ 3 ತಿಂಗಳು ಬಿಟ್ಟು ಈಗ ಬಂದಾಳ್ರಿ. ಅಲ್ಲಿ ಅಂತೂ ಸಮ್ಮು ಭಾಳ ಇದು ಮಾಡ್ಕೊಂಡನ್ರಿ. ಯಾಕಂದ್ರೆ ಇಬ್ಬರು ಜೋಡಿಲಿ ಆಡ್ತಿದ್ರಲ್ರಿ ಸಮ್ಮು ಚೆನ್ನಮ್ಮ ಕೂಡಿ. ಆ ಸಲಕ್ಕೆ ಇವತ್ತು ಸಮ್ಮಗೆ ಬಿಟ್ಟು ಇಲ್ಲಿಗೆ ಬಂದಾಳ್ರಿ. ನಮ್ಮ ಜಟ್ಟು ಚೆನ್ನಮ್ಮ ಅಂತೂ ಹಾಯ್ ಮಾಡುತ್ತಾರೆ. ನಮ್ಮ ಜಟ್ಟನ ಕೂಡ ಅಂತೂ ಆಟ ಆಡಕತ್ತಾಳ್ರಿ. ಯಾಕಂದ್ರೆ ಜಟ್ಟು ಭೀ ಒಬ್ಬನೇ ಆಗೀನ್ರಿ ಆಡ್ಲಿಕ್ಕೆ. ಆದ್ರೆ ಚೆನ್ನಮ್ಮ ಜೋಡಾಗ್ಯಾಳ ಇವತ್ತು. ಈ ವಿಡಿಯೋ ಅಂತೂ ಇವತ್ತು ಇಲ್ಲಿಗೆ ಎಂಡ್ ಮಾಡ್ಲಾಗತ್ತೇನ್ರಿ.